ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮೊದಲನೇದಾಗಿ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಆಲೂಗೆಡ್ಡೆ ಪಲ್ಯ ಯೂಶ್ವಲಿ ಎಲ್ಲರಿಗೂ ಗೊತ್ತು. ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಹಸಿರು ಮೆಣಸಿನಕಾಯಿ, ಕರಿಬೇವು, ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಂತರ ಅರಿಶಿನ ಒಂದು 1/4 ಟೀ ಸ್ಪೂನಷ್ಟು, 3 ಆಲೂಗೆಡ್ಡೆಯನ್ನು ಚೆನ್ನಾಗಿ ಕುಕ್ಕರಲ್ಲಿ 4 ಬಾರಿ ಬೇಯಿಸ್ಕೊಂಡಿದ್ದೆ. ಅದನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ತಿರುಗಿಸ್ಬಿಟ್ಟು ಸ್ಟವನ್ನು ಆಫ್ ಮಾಡಿ ಕೆಳಗಿಳಿಸ್ಕೊಳ್ತೀನಿ. ಉಪ್ಪಿನ ಪ್ರಮಾಣ ಸ್ವಲ್ಪನೇ ಕಡಿಮೆ ಇರಲಿ. ನಂತರ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ, ಉಪ್ಪು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇದಿಷ್ಟನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದೊಂದು ಕಡ್ಡಿ ಅಂತ ಅಂದ್ಕೊಳ್ಳಿ. ಈಗ ಇದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, ಒಂದು 4 ಒಣಮೆಣಸಿನ್ಕಾಯಿ, ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಸೊ ಸಿಂಪಲ್ ಸ್ನೇಹಿತರೆ, ನಾನು ಮಾಡೋ ರೆಸಿಪಿ ಎಲ್ಲ ತುಂಬ ಐಟಮ್ಸ್ ಬೇಕು ಅನ್ನೋಂಗೆ ಏನಿಲ್ಲ. ಆದಷ್ಟು ಸಿಂಪಲ್ಲಾಗಿ ರುಚಿಯಾಗಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಸೊ ಈಗ ನಾನಿಲ್ಲಿ ಕಬ್ಬಿಣದ ಹಂಚನ್ನು ಚೆನ್ನಾಗಿ ಕಾಯ್ಲಿಕ್ಕೆ ಇಟ್ಟಿದ್ದೆ. ಸ್ವಲ್ಪ ಈರುಳ್ಳಿಯನ್ನು ಕಟ್ ಮಾಡಿ ಈ ರೀತಿ ನೀಟಾಗಿ ಸವರ್ಕೊಳ್ತೀನಿ. ಈ ರೀತಿ ಸವರ್ದಾಗ ಅದು ನಾನ್ ಸ್ಟಿಕ್ ಆಗಿ ಕೆಲಸ ಮಾಡುತ್ತೆ. ಈಗ ದೋಸೆಯನ್ನು ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸೊ ಕಂಪಲ್ಸರಿಯಾಗಿ ಮೇಲ್ಗಡೆ ಎಣ್ಣೆ, ಬೆಣ್ಣೆ, ತುಪ್ಪ ಯಾವುದಾದ್ರೂ ಹಾಕ್ಕೊಳ್ಳಿ. ಒಳ್ಳೆ ಹೊಂಬಣ್ಣ ಕಲರ್ ತಿರುಗಿದೆ ನೋಡಿ. ಈಗ ನಾನು ಆಲೂಗೆಡ್ಡೆ ಪಲ್ಯನ ಈ ರೀತಿ ಸ್ವಲ್ಪ ಹಾಕ್ಕೊಳ್ತೀನಿ. ನಮ್ಮನೇಲಿ ಸಚ್ಚಿತ್ಗೆ, ದೀಕ್ಷಿತನಿಗೆ ಎಲ್ಲರಿಗೂ ಕೂಡ ಈ ಮಸಾಲೆ ದೋಸೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಸುನಿಮ ಮಾಡೋ ದೋಸೆ ಅಂತೂ ಸಖತ್ ಇಷ್ಟ ಆಗುತ್ತೆ. ನನ್ನನ್ನು ಜಿಪ್ಪಣಿ ನೀನು ಸ್ವಲ್ಪ ತುಪ್ಪ ಹಾಕ್ತೀಯಾ ಅಂತ ರೇಗಿಸಿರ್ತಾರೆ. ಸೊ ಈಗ ಸಚ್ಚು ಕೂಡ ರೆಡಿಯಾಗಿದ್ದಾನೆ. ಯೂಶಲಿ 8:15ಗೆ ಸ್ಕೂಲಲ್ಲಿ ಇರಬೇಕು. ಬಟ್ ಸಚ್ಚಿತ್ ಲೇಟ್ ಮಾಡ್ದ, ಹಂಗಾಗಿ ಸುನಿಮಾ ಕರ್ಕೊಂಡು ಹೋಗ್ತಿದ್ದಾರೆ. ದೀಕ್ಷಿತನ ಈಗ ಆಲ್ರೆಡಿ ಡ್ಯಾಡಿ ಕರ್ಕೊಂಡೋಗಿ ಬಿಟ್ಟರು. ಸೊ ಇವನು ತುಂಬ ಸೋಂಬೇರಿ, ತುಂಬ ಲೇಸಿ ಅಂದರೆ ಲೇಸಿ, ಬಟ್ ತುಂಬ ಒಳ್ಳೆ ಹುಡುಗ ಅನ್ನೋದು ಮಾತ್ರ ಹೇಳಬಲ್ಲೆ. ಸೊ ಈಗ ಸಚ್ಚಿತ್ನ ಸುನಿ ಕರ್ಕೊಂಡು ಹೋದ್ರು. ಸೊ ಇವತ್ತು ಬೆಳಗ್ಗೆಯಿಂದ ಎಲ್ಲ ಕೆಲಸ ಉಲ್ಟಾ ಪಲ್ಟಾ. ಪದ್ಮ ನಾನು ಬರಲ್ಲ ಅಂತ ಫೋನ್ ಮಾಡಿದರು. ಈಗ ಒಂದು ಕಡೆಯಿಂದ ಎಲ್ಲ ಕೆಲಸ ಮಾಡ್ಕೊಂಡು ಬರಬೇಕು. ತುಂಬ ಅಂದರೆ ತುಂಬ ಕೆಲಸ ಇದೆ. ಇನ್ನು ಕಾಯಿ ಸರಿಬೇಕು. ಸೊ ಯೂಶ್ವಲಿ ನಾನು ಕಾಯಿ ಸರಿಯಲ್ಲ, ಸುನಿಮಾನೆ ಕಾಯಿ ಸರಿಯೋದು. ಬಟ್ ಇವತ್ತು ಅರ್ಜೆಂಟಲ್ಲಿ ನಾನು ಸರ್ಕೊಂಡಿದ್ದೀನಿ. ಒಂದು ಓಲ್ಡ್ ಸರ್ದಿದ್ದೀನಿ, ಮಿಕ್ಕಿದ್ದು ಸರಿಬೇಕು. ಸುನಿಮಾ ಬಂದು ಸರ್ಕೊಡ್ತಾರೆ. ನನಗೆ ತುಂಬ ಪ್ರೆಷರ್ ಕೊಟ್ಟು ಸರಿದ್ರೆ ಸ್ಟಿಚಸ್ ಪೇನ್ ಆಗುತ್ತೆ. ಯಾಕಂದರೆ ನನಗೆ ಆಪ್ರೇಷನ್ ಮಾಡಿದ್ದೆ, ಎಲ್ಲ ಬರ್ಸ್ಟ್ ಆಗಿ ಆಪ್ರೇಟ್ ಎಲ್ಲ ಆಯ್ತಲ್ಲ. ಸೊ ಹಾಗಾಗಿ ಇವತ್ತು ಜೋಳದ ದೋಸೆ ಮಾಡಿದ್ದೆ, ತೋರಿಸಿದ್ದೀನಲ್ವ ಆಲ್ರೆಡಿ. ಜೋಳದ ದೋಸೆ ಜೊತೆಗೆ ಚಟ್ನಿ ಹಾಗೂ ಆಲೂಗೆಡ್ಡೆ ಪಲ್ಯ ಮಾಡಿದ್ದೀನಿ. ಪದ್ಮ ಮನೆ ಕೆಲಸಕ್ಕೆ ಬಂದಿಲ್ಲ ಇವತ್ತು. ಒಂದು ಕಡೆಯಿಂದ ಫುಲ್ ಮೆಸ್ ಆಗಿದೆ, ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕು. ಎಷ್ಟು ಕೆಲಸ ಇದೆ ಗೊತ್ತಾ. ಸೊ ಬನ್ನಿ ಸಿಗ್ತೀನಿ. ಈಗ ಟಿಫನ್ ಮಾಡಬೇಕು. ಸೊ ಬೆಳಗ್ಗೆನೇ ಎದ್ದ ತಕ್ಷಣ ಬ್ರಷ್ ಮಾಡೋದು ರೂಢಿಯಲ್ಲಿರೋದ್ರಿಂದ ಬೆಳಗ್ಗೆನೇ ಎಲ್ಲ ಕೆಲಸ ಈಗ ಮುಗೀತು. ಸೋಫಾ ಎಲ್ಲ ಅರೇಂಜ್ ಮಾಡಿದ್ದಾಯಿತು. ಬಟ್ ಇನ್ನು ಟೇಬಲ್ ಮೇಲೆ ಇರೋ ಮೆಸ್ ಎಲ್ಲ ಕ್ಲೀನ್ ಮಾಡಬೇಕು. ಈಗ ಆಲ್ರೆಡಿ 9:15. ಸೊ ಇನ್ನೂ ಲೇಟ್ ಆದರೆ ಶೋರೂಮ್ ಹತ್ರ ಹೋಗೋದು ಲೇಟ್ ಆಗುತ್ತೆ. ಸೊ ಸುನಿಮಾ ನನಗೆ ದೋಸೆ ಕೊಡ್ತಿದ್ದಾರೆ. ಥ್ಯಾಂಕ್ ಯು. ಸಾಕು. ಯೂಶಲಿ ನಮ್ಮ ಮನೇಲಿ ದೋಸೆ ಮಾಡಿದ್ರೆ ಸುನಿಮಾನೇ ಮಾಡೋದು. ಇವತ್ತು ಬೆಳಗ್ಗೆಯಿಂದ ಸಚ್ಚಿತ್ಗೆ ಸ್ವಲ್ಪ ಹೋಮ್ವರ್ಕ್ಸ್ ಎಲ್ಲ ಇತ್ತಲ್ವಾ. ಸೊ ಅದ್ರಲ್ಲಿ ಬ್ಯುಸಿ ಇದ್ದಿದ್ರಿಂದ ನಾನು ದೋಸೆ ಮಾಡಿದ್ದೆ. ದೋಸೆ ಡಿಪಾರ್ಟ್ಮೆಂಟ್ ಬಂದು ಸುನಿದು. ನಾನು ನೋಡಿ 3 ದೋಸೆ ತಿಂತಾ ಇದ್ದೀನಿ, ಸೌತೆಕಾಯಿ ತಿಂತಾ ಇದ್ದೀನಿ, ಆಲೂಗಡ್ಡೆ ಪಲ್ಯ ತಿಂತಾ ಇದ್ದೀನಿ. ಹತ್ತು ದೋಸೆ ಬೇಕಾಗಿರ್ತೀನಿ. ಆದ್ರೆ 2 ಪಟ್ಟು ನೀವು ಪಲ್ಯ ತರಕಾರಿ ತಿನ್ನಿ, ಆಟೋಮೆಟಿಕ್ಲಿ ವೆಯ್ಟ್ ಗೇನ್ ಆಗೋದೇ ಇಲ್ಲ. ಎಸ್, ಹಾಗೆ ಫಟಾಫಟ್ ಅಂತ ಒಂದು ಸಣ್ಣ ರಿವ್ಯೂ ನೋಡ್ಕೊಂಡ್ ಬಂದ್ಬೇಡ ಸ್ನೇಹಿತರೆ. ಎಸ್, ಇವಾಗ ನಾನು ರಿವ್ಯೂ ಕೊಟ್ಟಿರೋದು ಮಮ್ಮ ಅರ್ತ್ ಅವ್ರದ್ದು ಲಿಪ್ಸ್ಟಿಕ್ಸ್ ಅನ್ನ. ಸೊ ತುಂಬಾ ಅಂದ್ರೆ ತುಂಬಾನೇ ಪ್ರಿಟಿ ಆಗಿದೆ. ಇದು ಬಂದು ಮ್ಯಾಟ್ ಹೈಡ್ರೇಟ್ ಲಿಪ್ ಕ್ರಯಾನ್ ಸ್ನೇಹಿತರೆ, ಟ್ರಾನ್ಸ್ಫರ್ ಪ್ರೂಫ್ ಲಿಪ್ಸ್ಟಿಕ್. ಸೊ ಇದು ನಿಮ್ಗೆ ತುಂಬಾ ಹೊತ್ತು ಲಿಪ್ಸ್ ಮೇಲೆ ಹಾಗೆ ಇರುತ್ತೆ. ಸೊ ಎಲ್ಲ ಮಮ್ಮ ಅರ್ತ್ ಪ್ರಾಡಕ್ಟ್ ಕೂಡ ಪ್ಯಾರಾಬಿನ್ ಫ್ರೀ, SLS ಫ್ರೀ, ಕ್ರುಯಲ್ಟಿ ಫ್ರೀ, ಹಾಗೆ ಯಾವುದೇ ರೀತಿ ಅನಿಮಲ್ ಮೇಲೆ ಟೆಸ್ಟೆಡ್ ಮಾಡಿರೋದಿಲ್ಲ. ಸೊ ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಈ ಲಿಪ್ಸ್ಟಿಕ್ ಅನ್ನ ಯೂಸ್ ಮಾಡಬಹುದು. ಸೊ ಎಸ್, ಬನ್ನಿ ಹಾಗೆ ಸ್ವಾಚಸ್ ಅನ್ನ ನೋಡ್ಕೊಂಡ್ ಬರೋಣ. ಇಲ್ಲಿ ಸ್ನೇಹಿತರೆ ಒಟ್ಟು ನನ್ನ ಹತ್ರ 5 ಶೇಡ್ ಇದೆ. ಈ 5 ಶೇಡ್ ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಕಣ್ಮ ಅರ್ತ್ ಅವರ ಪ್ಲಾಸ್ಟಿಕ್ ಪಾಸಿಟಿವ್ ಹಾಗೂ ಎಷ್ಟು ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡ್ತಾರೆ, ಅದ್ರ ದುಪ್ಪಟ್ಟು ಪ್ಲಾಸ್ಟಿಕ್ ಅನ್ನ ರೀಸೈಕಲ್ ಮಾಡ್ತಾರೆ. ಹಾಗೂ ಇದು ಇಂಡಿಯನ್ ಬ್ರ್ಯಾಂಡ್.
ಮೊದಲನೇ ಶೇಡ್ ಬಂದು ಸ್ನೇಹಿತರೆ 06 ಅಂತೂ ನೀವು ಡೈಲಿ ಬೇಸಿಸ್ಗೆ ಎಲ್ಲಾದರೂ ಹೊರಗಡೆ ಹೋಗಲಿಕ್ಕೆ ನ್ಯೂಡ್ ಶೇಡಲ್ಲಿದೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಆ ನಂತರ 07 ಏನಿದೆ ಇದು ರಸ್ಬೆರಿ ರೆಡ್, ಬಟ್ ತುಂಬ ಅಂದರೆ ತುಂಬಾ ಪ್ರಿಟಿಯಾಗಿದೆ. ಡೆಫಿನೆಟ್ಲಿ ಒನ್ಸ್ ನೀವು ಇದನ್ನು ಟ್ರೈ ಮಾಡಿ. ನೆಕ್ಸ್ಟ್ ಬಂದು ಇದು ಬಂದು 01 ಸ್ನೇಹಿತರೆ, ಬಟ್ ಇದನ್ನು ನೀವು ರೆಗ್ಯುಲರಾಗಿ ಯೂಸ್ ಮಾಡ್ಬೋದು ಕಾಲೇಜ್ಗೆ ಎಲ್ಲಾದರೂ ಹೋಗಬೇಕು ಅಂದರೆ. ನೆಕ್ಸ್ಟ್ ಬಂದು 05 ಇದೆ ನೋಡಿ, ಇದು ಅಷ್ಟೇ ಒಂಥರ ಡೀಸೆಂಟ್ ಲುಕ್ಕಲ್ಲಿದೆ. ನೆಕ್ಸ್ಟ್ ಬಂದು 03 ಬೆರಿ ರೆಡ್ ಅಂತ ಹೇಳಿ. ನನಗೆ ಪರ್ಸ್ನಲಿ 03, 01 ಮತ್ತು 07 ತುಂಬಾ ಇಷ್ಟ ಆಯಿತು, ಚೆನ್ನಾಗಿದೆ. ನೋಡಿದ್ರಿ ಅಲ್ವಾ, ಇದಿಷ್ಟರಲ್ಲಿ ನನಗೆ ತುಂಬ ಇಷ್ಟವಾಗಿದ್ದು ಅಂತ ಅಂದರೆ ಇದು ಬಂದು ಬೆರಿ ರೆಡ್. ಸೊ ನಾನು ಅಪ್ಲೈ ಮಾಡಿ ತೋರಿಸ್ತೇನೆ. ಸೊ ಈ ಬೆರಿ ರೆಡ್ ನನಗೆ ತುಂಬಾನೇ ಇಷ್ಟ ಆಯ್ತು, ಒಂಥರ ಚೆನ್ನಾಗಿದೆ, ತುಂಬಾನೇ ಕ್ಯೂಟ್ ಆಗಿ ಕೂಡ ಕಾಣಿಸುತ್ತೆ. ಅದ್ ಬಿಟ್ರೆ ಇನ್ನೊಂದಿದೆ, ಇದು ಬಂದು ರಸ್ಬೆರಿ ರೆಡ್. ನಂಗೆ ತುಂಬಾ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಇದು. ತುಂಬಾ ಅಂದ್ರೆ ತುಂಬಾನೇ ಎದ್ದು ಕಾಣಿಸುತ್ತೆ ಲಿಪ್ಸ್ಗೆ, ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಎಸ್, ಇನ್ ಕೇಸ್ ನೀವೇನಾದ್ರೂ ಬೈ ಮಾಡಬೇಕು ಅಂದ್ರೆ ಡೆಫಿನೆಟ್ಲಿ ಬೈ ಮಾಡಿ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರತ್ತೆ, ಅನುಪಮಾ 2023 ಅಂತ ಹೇಳಿ. ಇದು mamaearth.in ನಲ್ಲಿ ಮಾತ್ರ ನಿಮಗೆ 20% ಎಕ್ಸ್ಟ್ರಾ ಡಿಸ್ಕೌಂಟ್ ಇರುತ್ತೆ. ಎಲ್ಲ mamaearth ಪ್ರಾಡಕ್ಟ್ ಕೂಡ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, purple.com ಹಾಗೆ mamaearth ಹಾಗೆ mamaearth ಆಪ್ ಅಲ್ಲೂ ಕೂಡ ಸಿಗತ್ತೆ. ಇನ್ನೊಂದೇನ್ ಗೊತ್ತಾ ಸ್ನೇಹಿತರೆ, ನೀವೇನಾದ್ರೂ ಒಂದು ಪ್ರಾಡಕ್ಟ್ ಅನ್ನ mamaearth ಪ್ರಾಡಕ್ಟ್ ಅನ್ನ ಖರೀದಿ ಮಾಡಿದ್ರೆ ಅದಕ್ಕೆ ಅವರು ಗಿಡನ ನೆಡ್ತಾರೆ. ಸೊ ಅವ್ರಿಗೆ 1 ಮಿಲಿಯನ್ ಟ್ರೀಸ್ ನ ನೆಡಬೇಕು ಅಂತ ಏಮ್ ಇದೆ. ಸೊ ಇನ್ ಕೇಸ್ ನೀವೇನಾದ್ರೂ mamaearth ಪ್ರಾಡಕ್ಟ್ ನ ಬೈ ಮಾಡಬೇಕು ಅನ್ಕೊಂಡಿದೀರಾ, ಸೊ ಡಿಸ್ಕೌಂಟ್ ಬೇಕು, ಆಫರ್ ಬೇಕು ಅಂತಿದ್ರೆ ತಲೆನೇ ಕೆಡ್ಸ್ಕೊಬೇಡಿ. mamaearth ಅಫಿಷಿಯಲ್ ಆಪ್ ಅಲ್ಲಿ ಹೊಸ ಡಿಸ್ಕೌಂಟ್ಸ್ ಆಫರ್ ನಡೀತಾ ಇರುತ್ತೆ, ನೀವು ಅಲ್ಲಿ ಬೈ ಮಾಡಿ. ಆನ್ಲೈನ್ ಅಲ್ಲದೆ ಆಫ್ಲೈನ್ ಅಲ್ಲಿ ಕೂಡ ಸಿಗುತ್ತೆ. ಇದು ಇಲ್ಲೇ ನಿಮ್ಮ ಅಕ್ಕಪಕ್ಕ ಇರೋ ಲೋಕಲ್ ಸ್ಟೋರ್ಸ್ ಅಲ್ಲೂ ಕೂಡ ನೀವು ಹೋಗಿ ಬೈ ಮಾಡಬಹುದು. ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಇನ್ನೊಂದು ಬೇಜಾರು ಏನಪ್ಪಾ ಅಂತ ಅಂದ್ರೆ, ನಾಯಿ ಸತ್ತೋಗಿತ್ತು. ಆ ನಾಯಿನ ಶವ ಸಂಸ್ಕಾರ ಮಾಡ್ತಾ ಇದ್ದಾರೆ ನೋಡಿ. ಸುನಿಮ, ಸಚ್ಚು ಎಲ್ಲ ಸ್ವಲ್ಪ ಸೇರಿ ಆಗಿದ್ರು. ಆನಂತರ ಹಿಂದೆ ಮನೆಯವರೊಬ್ರು ಇದ್ದಾರೆ, ಸೊ ಅವರು ಕೂಡ ಬಂದರು ಎಲ್ಲ ಸೇರಿ ಮಾಡೋಣ ಅಂತ. ಯಾಕಂದರೆ ಸ್ಮೆಲ್ ಬಂದ್ಬಿಡುತ್ತೆ. ಸೊ ಯಾರೋ ವಿಷ ಹಾಕಿದ್ರು ಅನಿಸುತ್ತೆ, ಸೊ ಸತ್ತೋಯ್ತು. ಸೊ ಹಾಗಾಗಿ ಒಂಥರ ಬೇಜಾರು, ನಿಜವಾಗ್ಲೂ ಹೊಟ್ಟೆಲ್ಲ ಉರಿಯುತ್ತೆ. ನಾವು ಯಾರು ಹೇಳಿ ಒಂದು ಪ್ರಾಣಿಯ ಜೀವ ತೆಗಿಲಿಕ್ಕೆ? ಅದು ನಿಜವಾಗ್ಲೂ ಬೇಜಾರಾಯಿತು ನನಗಂತೂ. ಸಖತ್ ಹರ್ಟ್ ಆಗುತ್ತೆ. ಈ ಥರ ಎಲ್ಲ ಮಾಡಬೇಡಿ ದಯವಿಟ್ಟು. ಆ ಪ್ರಾಣಿ ನಿಮಗೇನು ಮಾಡೋದಿಲ್ಲ. ಸೊ ಇಲ್ಲಿ ಸುನಿಮ ಸ್ವಲ್ಪ, ಅವ್ರು ಸ್ವಲ್ಪ, ಇಬ್ಬರು ಸೇರಿ ಮುಚ್ಚು. ಬೆಳಗ್ಗೆ ವ್ಲಾಗ್ ಶುರು ಮಾಡಿದೆ, ಹಾಗೆ ಕಂಟಿನ್ಯೂ ಮಾಡೋಣ ಅಂತ ಮಾಡಿದೆ, ಮಧ್ಯದಲ್ಲಿ ಬಿಟ್ಟೋಯ್ತು. ಸೊ ಈಗ ನೆಕ್ಸ್ಟ್ ಡೇ ಮತ್ತೆ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಈ ಥರ ಕೆಲಸಗಳನ್ನ ಮಾಡೋಕ್ಕೆ ಹೋಗ್ಬಿಡಿ. ನಿನ್ನೆ ಒಂಥರ ಬೇಜಾರಾಯಿತು, ಹೋಲ್ ಡೇ ನಮಗೆಲ್ಲ ಬೇಜಾರು. ಈಗ ಗೆಸ್ಟ್ ಬಂದಿದ್ರು, ನಮ್ಮ ಭಾವನವ್ರದ್ದು ಅಂದರೆ ನಮ್ಮ ಯಜಮಾನ್ರು ಚಿಕ್ಕಪ್ಪನ ಮಗಂದು ಮನೆ ಗೃಹ ಪ್ರವೇಶ ಇದೆ ಅಂತ ಹೇಳಿ. ಸೊ ಅವ್ರಿಗೂ ಈಗ ಕಾಫಿ ಟೀ ಎಲ್ಲ ಕೊಟ್ಟು ಕಳಿಸಿದ್ದಾಯಿತು. ಈ ಶುಕ್ರವಾರ ಅಪ್ಕಮಿಂಗ್ ಶುಕ್ರವಾರ ಅಂದರೆ ನೆಕ್ಸ್ಟ್ ಶುಕ್ರವಾರ ಗೃಹ ಪ್ರವೇಶ ಇದೆ, ಹೋಗಬೇಕು. ಎಷ್ಟು ಕೆಲಸ ಆಗುತ್ತೆ ಅಂದರೆ ಈಗ 9:15. ಬಟ್ ಇವಾಗ ಏನಾಗಿದೆ ನಮಗೆ ಅಂದರೆ ಒಂಥರ ಟಾಸ್ಕ್ ಆಗಿಬಿಟ್ಟಿದೆ. ಡೈಲಿ ನಾವು ಹೆಂಗೆ ಐಟಮ್ಸ್ನ ತರೋದು, ಎಲ್ಲಿ ಹುಡ್ಕೋದು ಅನ್ನೋದೇ ದೊಡ್ಡ ಟಾಸ್ಕ್ ಆಗಿದೆ. ಸೊ ಯಾರಾದರೂ ಹೋಲ್ಸೇಲರ್ಸ್ ಇದ್ದರೆ ದಯವಿಟ್ಟು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ ನನ್ನ ಮೇಲ್ ID ಡ್ರಾಪ್ ಮಾಡಿರ್ತೀನಿ, ನನ್ನ ಮೇಲ್ಗಾದರೂ ಮೇಲ್ ಮಾಡಿ. ಕಂಪ್ಲೀಟ್ಲಿ ಹೋಲ್ಸೇಲರ್ಸ್ ಬೇಕು ನನಗೆ, ಡೈರೆಕ್ಟ್ ಡೀಲರ್ ಬೇಕು. ಸೊ ಈಗ ಆಲ್ಮೋಸ್ಟ್ ನಾನೇನು ಮಾಡ್ತಿದ್ದೀನಿ ಅಂದರೆ, ಇಲ್ಲಿ ಯಾರು ಡಿಸ್ಟ್ರಿಬ್ಯೂಟ್ರ್ ಇದ್ದಾರೆ, ಡಿಸ್ಟ್ರಿಬ್ಯೂಟ್ರಿಂದನೇ ಡೈರೆಕ್ಟ್ ತೊಗೊಳ್ತಾ ಇದ್ದೀನಿ. ಸೊ ಅವ್ರು ತೊಗೊಂಬಂದು ಬೇರೆ ಬೇರೆ ಅಂಗಡಿಗಳಿಗೆ ಹಾಕಿ ಅವರು 200-300 ರೂಪಾಯಿ ಇಟ್ಕೊಂಡು ಮಾರ್ತಾರೆ. ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ, ಡೈರೆಕ್ಟು ತೊಗೊಂಬಂದು ಡಿಸ್ಟ್ರಿಬ್ಯೂಟ್ರ್ ಹತ್ರನೇ ನಾನು ಡೈರೆಕ್ಟು ಹೋಗಿ ತೊಗೊಂಡು ಬರ್ತಾ ಇದ್ದೀನಿ ಎಲ್ಲ ಐಟಮ್ಸು. ಸೊ ಆಲ್ಮೋಸ್ಟ್ ಈಗ ನಾನು ಹುಡುಕಿರುವಂತಹ ಒಂದು 4 ಅಂಗಡಿ ಏನಿದೆ ಅದು, ಆಮೇಲೆ ಬಾಂಬೆ ಅಂಗಡಿ ಏನಿದೆ, ಸೂಪರ್. ಬಾಂಬೆಲಂತೂ ನಾನು ಫೋನ್ ಮಾಡಿ ಆರ್ಡರ್ ಕೊಡ್ತೀನಿ, ವಿಡಿಯೋ ಕಾಲಿಂಗ್ ಮಾಡಿ. ಸೊ ಅವರೆಲ್ಲ A to Z ಕಳಿಸ್ಕೊಡ್ತಾರೆ. ಆಮೇಲೆ ಯಾರಿಗಾದ್ರೂ ನಿಮಗೆ ಪರ್ಸ್ನಲಿ ನೀವೇನಾದರೂ ಸೇಲ್ ಮಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ. ಹೋಲ್ಸೇಲ್ಗೆ ಕುರ್ತೀಸ್ ಎಲ್ಲ ಅಂದರೆ ನಿಮಗೆ ಬೇಡ, ಸ್ವಲ್ಪ ಇದು ಏನು ಹೇಳ್ತೀವಿ ಸ್ಯಾರೀಸು ಅದೆಲ್ಲ ಬೇಕು ಅಂದರೆ ಡೆಫಿನೆಟ್ಲಿ ಕಾಲ್ ಮಾಡಿ. ನಮ್ಮ ಬೆಂಗಳೂರಲ್ಲಿ 200-300 ರೂಪಾಯಿ ಎಕ್ಸ್ಟ್ರಾ ಇಟ್ಕೊಂಡು ಕೊಡ್ತಾರೆ. ನಾನು ಅದೇ ಪ್ರೈಸ್ಗೆ ನಾನೇ ಕೊಡ್ತೀನಿ. ಸಿಟಿ ಮಾರ್ಕೆಟ್ಗೆ ಹೋಗೋದು ಬದಲು ನನ್ನ ಹತ್ರನೇ ತೊಗೋಬೋದು ಆರಾಮ್ಸೆ. ಎಸ್, ಈಗ ನೆಕ್ಸ್ಟ್ ಇವತ್ತು ಬೇರೆ ಕಡೆ ಹೊರಟಿದ್ದೀವಿ. ಸೊ ಸುನಿಮ ಬರ್ತಾ ಇಲ್ಲ, ಚಿರುನ ಅಂದರೆ ಸುನಿ ಅವ್ರ ಅಣ್ಣನ ಮಗನ್ನ ಇದಕ್ಕೆ ಚಿರು ಅವ್ರ ಅಣ್ಣನ ಮಗನ ಕರ್ಕೊಂಬರಕ್ಕೆ ಹೋಗ್ತಿದ್ದಾರೆ.
ಸೊ ಹಾಗಾಗಿ ಸುನಿಮಾ ಬರ್ತಾ ಇಲ್ಲ, ನಾನು ಡ್ಯಾಡಿ ಮತ್ತು ಇನ್ನೊಬ್ಬರು ಒಟ್ಟು 3-4 ಜನ ಸೇರಿ ಹೋಗ್ತಾ ಇದ್ದೀವಿ. ನಾನು ಎಲ್ಲೂ ಇಂಡಿಪೆಂಡೆಂಟಾಗಿ ಹೋಗಲ್ಲ, ಯಾರ ಜೊತೆನೂ. ಹೋದರೆ ಡ್ಯಾಡಿ ಇರಬೇಕಿಲ್ಲ ಸುನಿಮಾ ಇರಬೇಕು, ಇಬ್ಬರಲ್ಲಿ ಒಬ್ರು ಇರಲೇಬೇಕು. ಸ್ವಲ್ಪ ಪಾನಿಕ್ ಆಗ್ಬಿಡ್ತೀನಿ. ಸೊ ಹಾಗಾಗಿ ನಾನು ಎಲ್ಲೂ ಹೋಗಲ್ಲ, ಅವರಿಬ್ಬರಲ್ಲಿ ಒಬ್ರು ಇದ್ದರೆ ಮಾತ್ರ ಹೋಗೋದು. ಸುಮ್ಮನೆ ನಂಗೆ ಇಷ್ಟ ಆಗಲ್ಲ, ಏನು ಅಂತ ಗೊತ್ತಿಲ್ಲ ನಂಗೆ. ಮುಂಚೆಲ್ಲ ಹೋಗ್ಬಿಡ್ತಿದ್ದೆ ಚಿಕ್ಕ ಹುಡುಗಿ ಇದ್ದಾಗ, ಡ್ಯಾನ್ಸ್ ಕ್ಲಾಸ್ಗಾಗಿರ್ಬೋದು, ಸಂಗೀತ ಕ್ಲಾಸ್ಗಾಗಿರ್ಬೋದು, ಎಲ್ಲದಕ್ಕೂ ನಾನು ಇಂಡಿಪೆಂಡೆಂಟಾಗಿ ಓಡಾಡ್ತಿದ್ದೆ. ಬಟ್ ಮದುವೆ ಆದಮೇಲೆ ಸ್ವಲ್ಪ ಪರವಾಗಿರಲಿಲ್ಲ. ಸಚ್ಚು ಹುಟ್ಟಿದ ಮೇಲಂತೂ ಒಬ್ಳೊಬ್ಳೆ ಓಡಾಡೋಕ್ಕೆ ಭಯ ಆಗುತ್ತೆ, ಪಾನಿಕ್ ಆಗಿಬಿಡ್ತೀನಿ. ಸೊ ಹಾಗಾಗಿ ನಾನು ಹೋಗೋದೇ ಇಲ್ಲ. ಈಗ ಹಿಂದೂಪುರ್ಗೆ ಹೋಗಬೇಕು, ಸುಮಾರು ಕಡೆ ಹೋಗೋದಿದೆ. ಅಲ್ಲಿಂದ ಒಂದು 25 ಕಿಲೋಮೀಟ್ರ್ ನೆಕ್ಸ್ಟು ಇನ್ನೊಂದು ಯಾವುದೋ ಜಾಗ ಇದೆ, ಅಲ್ಲಿಗೆ ಹೋಗಬೇಕು. ಅಲ್ಲಿ ನೇಕಾರರು. ಸೊ ಸಂತೋಷ ಪಡೋಂಥ ವಿಷಯ ಏನಪ್ಪ ಅಂದರೆ, ನಾವೇ ಓನಾಗಿ ಮೈಸೂರು ಸಿಲ್ಕ್ ಸ್ಯಾರಿಯನ್ನು ರೇಷ್ಮೆ ತರಿಸಿ ಮಾಡ್ತಾ ಇದ್ದೀವಿ. ಸೊ ಅದೊಂದು ಬೆಸ್ಟ್ ಪಾರ್ಟು. ನಾನು ಅದನ್ನು ಯಾವಾಗಾದರೂ ನಾನು ವಿಡಿಯೋ ಮಾಡಿ ಕೊಡ್ತೀನಿ, ನಾನು ನಿಮಗೆ ತೋರಿಸ್ತೀನಿ ಹೇಗೆ ನಾವು ಮಾಡ್ತಾ ಇದ್ದೀವಿ. ಅಂದರೆ ಮಗ್ಗ ನಮ್ದಲ್ಲ ಸ್ನೇಹಿತರೆ, ಮಗ್ಗನ ಬಾಡಿಗೆಗೆ ತೊಗೊಳ್ತೀವಿ. ಬಾಡಿಗೆಗೆ ತೊಗೊಂಡ್ರೆ ಇಷ್ಟು ಅಂತ ಇರುತ್ತೆ. ಸೊ ನಾವೇನು ಮಾಡಬೇಕು ಅಂದರೆ, ನಾವು ರೇಷ್ಮೆಯನ್ನು ಕೊಟ್ಬಿಟ್ರೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ, ರೆಡಿ ಮಾಡಿ ಎಲ್ಲ ಕೊಟ್ಬಿಡ್ತಾರೆ. ಸೊ ಆಮೇಲೆ ಅದನ್ನು ಪಾಲಿಷಿಂಗ್ ಆಗಿರ್ಬೋದು, ಮತ್ತು ಕಲರಿಂಗ್ ಆಗಿರ್ಬೋದು, ಡೈಯಿಂಗ್ ಆಗಿರ್ಬೋದು, 2-3 ಥರ ಪಾಲಿಷ್ ಬರುತ್ತೆ. ಸಾಫ್ಟ್ ಪಾಲಿಶು, ಸ್ವಲ್ಪ ಒಂಥರ ರಫ್ ಆಗಿರೋದು, ಆ ಥರ. ಸೊ ಇದೆಲ್ಲ ಸ್ವಲ್ಪ ಹುಡ್ಕೋದು ನನಗೆ ತುಂಬ ಅಂದರೆ ತುಂಬಾ ಕಷ್ಟ ಆಯಿತು. ಆವಾಗ ನನಗೊಬ್ರು ಹೆಲ್ಪ್ ಮಾಡಿದ್ರು ಪಾಪ. ನನಗಿನ್ನ ವಯಸ್ಸಲ್ಲಿ ಚಿಕ್ಕವರು, ಬಟ್ ಆದ್ರೂ ತುಂಬ ಒಳ್ಳೆ ಮನುಷ್ಯ. ಎಲ್ಲ ಹೆಲ್ಪ್ ಮಾಡಿದ್ರು. ಅಕ್ಕ ನೀವು ಹಿಂಗೆ ಮಾಡಿ, ಅಕ್ಕನಲ್ಲಿ ಆ್ಯಕ್ಚುಲಿ ಅಣ್ಣ ಅಂತ ಕರೆಯೋದು ನನ್ನ, ಬೈ ಅಂತ. ಅಣ್ಣ ನೀವು ಹಿಂಗೆ ಮಾಡಿ, ಅಣ್ಣ ನೀವು ಹಂಗೆ ಮಾಡಿ ಅಂತ. ನಮ್ಮ ಮನೆಯವ್ರ ಕಂಡ್ರೆ ಭಾಳ ರೆಸ್ಪೆಕ್ಟ್ ಅವ್ರಿಗಂತೂ. ಸೊ ಅವ್ರು ತುಂಬ ಹೆಲ್ಪ್ ಮಾಡಿದ್ರು. ಈ ಟೈಮ್ನಲ್ಲಿ ನೆನೆಸ್ಕೋಬೇಕು. ಸೊ ನಿಜ ಹೇಳಬೇಕು ಅಂದರೆ ದೀಸಾ ಫ್ಯಾಷನ್ ತುಂಬ ಚೆನ್ನಾಗಿ ನಡೀತಿದೆ ಸ್ನೇಹಿತರೆ. ಎಲ್ಲ ನಿಮ್ಮ ದಯೆಯಿಂದ ಅಂತಲೇ ಹೇಳ್ಬೋದು, ನಿಮ್ಮ ಆಶೀರ್ವಾದ ಅಂತ ಹೇಳ್ಬೋದು. ಮತ್ತು ನನಗೆ ವ್ಲಾಗ್ಸ್ ಮಾಡೋಕ್ಕಾಗ್ತಾಯಿಲ್ಲ ನಿಜ ಸ್ನೇಹಿತರೆ. ಬಟ್ ನಾನು ಟ್ರೈ ಮಾಡ್ತೀನಿ. ವಾರಕ್ಕೆ 2 ವ್ಲಾಗ್ ಅಂತೂ ಕಂಟಿನ್ಯೂಸ್ ಮಾಡದೆ ಹೋದ್ರೂ ವಾರಕ್ಕೆ 2 ವ್ಲಾಗ್ ಅಂತೂ ಮಾಡಲಿಕ್ಕೆ ಮನಸಾರೆ ನಾನು ಟ್ರೈ ಮಾಡ್ತೀನಿ ಸ್ನೇಹಿತರೆ. ಎಸ್, ಇವತ್ತು ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ಅಪ್ಪ ಇನ್ನೇನು ಬರ್ತಿದ್ದಾರೆ. ಸಿಗ್ತೀನಿ ಸ್ನೇಹಿತರೆ, ಬಾಯ್.